ಶತಮಾನಗಳ ವನವಾಸ ಅಂತ್ಯವಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅಯೋಧ್ಯೆ ನಗರಿಯಲ್ಲಿ ಸಂಭ್ರಮ ಸಡಗರ ಹೆಚ್ಚಾಗಿದೆ. ಈ ಒಂದು ಕ್ಷಣಕ್ಕಾಗಿ ಕೋಟ್ಯಾಂತರ ಹಿಂದೂಗಳು ಕಾಯ್ದಿದ್ರು. ಕನಸು ಇದು. ಕೋಟ್ಯಾಂತರ ಹಿಂದೂಗಳ ಕನಸು ನೆರವೇರುವಂತ ದಿನ ಸನ್ನಿಹಿತವಾಗಿರುವಂಥದ್ದು. ಅಯೋಧ್ಯೆ ನಗರಿಯಲ್ಲಿ ಸಂಭ್ರಮ ಸಡಗರ ಹೆಚ್ಚಾಗಿದೆ. ನೆನೆಗೆ ಮಂದಿರ ಸಂಕೀರ್ಣವನ್ನ ರಾಮನ ಮೂರ್ತಿ ತಲುಪಿದೆ. ರಾಮನ ಮೂರ್ತಿ ಕೆತ್ತಿದ ಅರುಣ್ ಯೋಗಿರಾಜ್ ಕೂಡ ಈ ಸಂದರ್ಭದಲ್ಲಿ ಅಲ್ಲಿಗೆ ಉಪಸ್ಥಿತಿ ಇದ್ದಾರೆ. ಇವತ್ತು ಗರ್ಭಗುಡಿ ಪ್ರವೇಶಿಸಲಿದೆ ಬಾಲರಾಮನ ಮೂರ್ತಿ. ಅಯೋಧ್ಯೆಯಲ್ಲಿ ಮಂಗಳವಾರದಿಂದಲೇ ವಿಶೇಷವಾದಂಥ ಪೂಜಾ ಪುನಸ್ಕಾರಗಳು ಶುರುವಾಗಿದೆ, ನಡೀತಾ ಇದೆ. ಭಜನೆ ಪ್ರತಿಯೊಂದು ಕೂಡ ನಡೀತಾ ಇರುವಂಥದ್ದು. ಎಷ್ಟೋ ವರ್ಷಗಳು, ಶತಮಾನಗಳ ಕನಸು ಇದು. ಕೋರ್ಟು ಕಟ್ಟಲೆ ಎಲ್ಲ ಅಲೆದು ಬೇಸರದ ನಡುವೆಗೆ ಒಂದು ಭರವಸೆಗಿತ್ತು. ಆ ಭರವಸೆ ಈಡೇರುವಂತ ಸುದಿನ ಸನ್ನಿಹಿತ ಆಗ್ತಾ ಇರುವಂಥದ್ದು. ಅದರ ಸಂಭ್ರಮ ಸಡಗರ ಎಲ್ಲ ಹಿಂದೂಗಳಿಗೂ ಕೂಡ ಖುಷಿಯನ್ನ ತರಿಸಿದೆ. ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲೂ ಕೂಡ ಸಂಭ್ರಮದ ವಾತಾವರಣ ಆಗಿದೆ. ಅದೇ ರೀತಿಯಾಗಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿರುವಂಥದ್ದು. ಅಯೋಧ್ಯೆ ನಗರಿಯಲ್ಲಿ ಸಂಭ್ರಮ ಸಡಗರ ಹೆಚ್ಚಾಗಿದೆ. ನಿನ್ನೆಯೇ ಮಂದಿರ ಸಂಕೀರ್ಣ ರಾಮನ ಮೂರ್ತಿ ತಲುಪಿದೆ. ಬಹಳ ಭದ್ರತೆಯೊಂದಿಗೆ ರಾಮನ ಮೂರ್ತಿಯನ್ನು ತಲುಪಿಸಲಾಗಿದೆ. ಅಯೋಧ್ಯೆಯಲ್ಲಿ ಮಂಗಳವಾರದಿಂದಲೇ ಪೂಜಾ ಪುನಸ್ಕಾರಗಳು ಕೂಡ ಶುರುವಾಗಿರುವಂಥದ್ದು. ನೋಡಿ, ಇದೇ 21ರಂದು ಅಯೋಧ್ಯೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೀತಾ ಇರುವಂಥದ್ದು. ಇದೇ 22 ಬೆಳಗ್ಗೆ 11 ಗಂಟೆಗೆ ಎಲ್ಲ ರೀತಿಯಾದಂಥ ಕಾರ್ಯಕ್ರಮ ನೆರವೇರಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಯೋಧ್ಯೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಶ್ರೀರಾಮ ದಶರಥ ನಂದನ ಜಾನಕಿ ವಲ್ಲಭ ಶತಕೋಟಿ ಭಾರತೀಯರ ಹೃದಯವಾಸಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಿನ್ನೆ ಮಂದಿರ ಸಂಕೀರ್ಣವನ್ನು ರಾಮನ ಮೂರ್ತಿ ತಲುಪಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಕ್ರೇನ್ ಮೂಲಕ ದೇವಾಲಯದ ಆವರಣಕ್ಕೆ ಕರೆತರಲಾಗಿದೆ. ಈಗಾಗಲೇ ದೇವಾಲಯದ ಆವರಣದಲ್ಲಿ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಬಹಳ ಸಂಭ್ರಮ ಇತ್ತು. ಪ್ರತಿಯೊಬ್ಬರು ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಆದರೆ ಎಲ್ಲರಿಗೂ ಅವಕಾಶ ಇಲ್ಲ. ನಿನ್ನೆ ಮಂದಿರ ಸಂಕೀರ್ಣವನ್ನು ರಾಮನ ಮೂರ್ತಿ ತಲುಪಿದಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಕ್ರೇನ್ ಮೂಲಕ ತರಲಾಗಿತ್ತು. ಬಹಳ ದಿನಗಳ ಕನಸು, ಬಹಳ ದಿನಗಳ ಸಿದ್ಧತೆ ಎಲ್ಲವೂ ಕೂಡ ನೆರವೇರ್ತಾ ಇರುವಂಥ ಕ್ಷಣ ಕಣ್ಣ ಮುಂದೆ ಇರುವಂಥದ್ದು. ಭದ್ರತೆಯನ್ನು ಕೂಡ ಹೆಚ್ಚಿನದಾಗಿ ಮಾಡಲಾಗಿದೆ. ನೋಡಿ, ದೇವಾಲಯದ ಆವರಣದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಭಾ ಕಾರ್ಯಕ್ರಮದಲ್ಲಿ 7500 ಮಂದಿ ಭಾಗವಹಿಸ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮ 1 ಗಂಟೆಗಳ ಕಾಲ ನಡೆಯುತ್ತೆ. ಅದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ದೇಶದ ಮೂಲೆ ಮೂಲೆಯಿಂದಲೂ ಕೂಡ ರಾಮನ ಭಕ್ತರು ಬರಬೇಕು ಅನ್ನುವಂಥ ಒಂದು ಮಹದಾಸೆ ಇದೆ. ಆದರೆ ಅವಕಾಶ ಎಲ್ಲರಿಗೂ ಇಲ್ಲ. ಆದರೆ ಮನೆಯಲ್ಲೇ ಕೂತು ನೋಡುವಂಥ ಸೌಭಾಗ್ಯ ನಿಮಗಿದೆ. ಶತಮಾನಗಳ ವನವಾಸ ಅಂತ್ಯ ಆಗ್ತಾ ಇರುವಂಥದ್ದು. ಸೋಮವಾರ ಅದ್ದೂರಿಯಾಗಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗತ್ತೆ. ಸರಾಯು ನದಿ ತೀರದಲ್ಲಿ ಭಕ್ತರ ಸೇವಾ ಕಾರ್ಯಗಳು ನಡೀತಾ ಇದೆ. ಅಯೋಧ್ಯೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಸೋಮವಾರದವರೆಗೂ ಅಯೋಧ್ಯೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗತ್ತೆ. ನವ ಭಾರತದಲ್ಲಿ ಶುರುವಾದಂಥ ರಾಮಾಯಣ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮೂಲಕ ಕೊನೆ ಆಗ್ತಾ ಇದೆ. ಸರಾಯು ನದಿ ತೀರದ ಐತಿಹಾಸಿಕ ಪೌರಾಣಿಕ ಪಟ್ಟಣ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ಶ್ರೀರಾಮ ಸಿಂಹಾಸನಾರೂಢನಾಗ್ತಾ ಇದ್ದಾರೆ. ಈ ಮೂಲಕ ಭಕ್ತರ ಪಾಲಿಗೆ ದರ್ಶನ ಭಾಗ್ಯ ಕಲ್ಪಿಸಲಿದ್ದಾರೆ. ಈ ಒಂದು ದಿನಕ್ಕಾಗಿ ಕೋಟ್ಯಾಂತರ ಹಿಂದೂಗಳು ಕಾದು ಕುಳಿತಿದ್ರು.
ಅದೇ ರೀತಿಯಾಗಿ ಕಾರ್ಯಕ್ರಮ ನಡೆಯುವಂಥ ದಿನ ಸನ್ನಿಹಿತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿಯೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜನವರಿ 22 ಶುಭ ಸೋಮವಾರ, ಹಿಂದೂಗಳ ಪಾಲಿಗೆ ಐತಿಹಾಸಿಕ ದಿನ. ಅಯೋಧ್ಯೆ ಮತ್ತೆ ಗತ ವೈಭವಕ್ಕೆ ಸಾಕ್ಷಿಯಾಗಲಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಪ್ರಭು ಮಂದಿರ ನಿರ್ಮಾಣ ಲೋಕಾರ್ಪಣೆ ಆಗಲಿದೆ. ನಿನ್ನೆ ರಾಮ ಮಂದಿರಕ್ಕೆ ಪ್ರಭು ಶ್ರೀರಾಮಲಲ್ಲ ವಿಗ್ರಹ ಆಗಮಿಸಿರುವಂಥದ್ದು. ಭಾರಿ ಬಂದೋಬಸ್ತು ಮಧ್ಯೆ ಬೃಹತ್ ಲಾರಿಯಲ್ಲಿ ಸುರಕ್ಷಿತವಾಗಿ ಮೂರ್ತಿಯನ್ನ ತರಲಾಗಿದೆ. ದಾರಿ ಉದ್ದಕ್ಕೂ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ನೀವು ನೋಡ್ತಾ ಇರಬಹುದು ಅಲ್ಲಿನ ಸಂಭ್ರಮ ಹೇಗಿದೆ ಅನ್ನೋದನ್ನ. ನಿಜವಾಗ್ಲೂ ಕೂಡ ನಾವು ಇತಿಹಾಸದ ಪುಟಗಳನ್ನು ಓದಿದಾಗ ಶ್ರೀರಾಮ ಅಂದರೆ ಏನು, ಶ್ರೀರಾಮನ ವೈಭವ ಯಾವ ರೀತಿಯಾಗಿತ್ತು ಅನ್ನೋದನ್ನ ಕೇಳಿರ್ತೀವಿ. ಆದರೆ ಅದನ್ನ ಮತ್ತೊಮ್ಮೆ ನೋಡುವಂತ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿರುವಂಥದ್ದು. ನಿನ್ನೆ ರಾಮ ಮಂದಿರಕ್ಕೆ ಪ್ರಭು ಶ್ರೀರಾಮಲಲ್ಲ ವಿಗ್ರಹ ಆಗಮಿಸುವಂತ ಸಂದರ್ಭದಲ್ಲಿ ಎಷ್ಟು ಸಂಭ್ರಮ ಇತ್ತು ಅಂತ ಹೇಳಿದ್ರೆ, ಅದು ಎಷ್ಟೆಲ್ಲ ಕಲಾ ತಂಡಗಳು ಇದ್ವು. ಹಾಗೆಯೇ ಬಂದೋಬಸ್ತ್ ಕೂಡ ಅದೇ ರೀತಿಯಾಗಿ ಇತ್ತು. ಭಾರಿ ಬಂದೋಬಸ್ತ್ ಮಧ್ಯೆಯೇ ಬೃಹತ್ ಲಾರಿಯಲ್ಲಿ ಸುರಕ್ಷಿತವಾಗಿ ಮೂರ್ತಿಯನ್ನು ತರಲಾಗಿದೆ. ಕ್ರೇನು ಮುಖಾಂತರವಾಗಿ ಮೂರ್ತಿಯನ್ನು ತರಲಾಗಿದೆ. ಅಯೋಧ್ಯೆ ಹಿಂದಿಗಿಂತಲೂ ಭದ್ರತಾ ಕಾವಲು ಈಗ ಹೆಚ್ಚಾಗಿರುವಂಥದ್ದು. ಇಡೀ ಅಯೋಧ್ಯೆ 7 ಸುತ್ತಿನ ಭದ್ರತಾ ಕೋಟೆಯಾಗಿ ಮಾರ್ಪಟ್ಟಿದೆ. ಉತ್ತರ ಪ್ರದೇಶದ ಕಮಾಂಡೋಗಳು ಇಡೀ ನಗರದ ಕಾವಲಿಗೆ ನಿಂತಿದ್ದಾರೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಪ್ರಯುಕ್ತ ಅಯೋಧ್ಯೆಗೆ ಗಣ್ಯರ ದಂಡೇ ಆಗಮಿಸ್ತಾ ಇದೆ. ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಈಗಾಗಲೇ ಮಂಗಳವಾರದಿಂದಲೇ ಕಾರ್ಯಕ್ರಮಗಳು ಶುರುವಾಗ್ಬಿಟ್ಟಿದೆ. ಭಜನಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಾಮನನ್ನ ನೆನಪಿಸಿಕೊಂಡು ಜಪ ಮಾಡುವಂಥದ್ದು ಪ್ರತಿಯೊಂದು ಕೂಡ ಪ್ರಾರಂಭ ಆಗಿರುವಂಥದ್ದು. ಯಾಕಂದರೆ ಎಲ್ಲರೂ ಕಾಯ್ತಾ ಇದ್ರು ಈ ಕ್ಷಣಕ್ಕಾಗಿ. ಇದೊಂದು ಐತಿಹಾಸಿಕ ಕ್ಷಣ. ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಇದೊಂದು ಐತಿಹಾಸಿಕ ಕ್ಷಣ. ಆ ಕಾರಣಕ್ಕಾಗಿಯೇ ಎಲ್ಲರೂ ಕಾಯ್ತಾ ಇದ್ರು, ತುದಿಗಾಲಿನಲ್ಲಿ ನಿಂತು ಕಾಯ್ತಾ ಇದ್ರು. ರಾಮಾನಂದ ಸಾಗರ್ ಅವರ ರಾಮಾಯಣದ ರಾಮ ಲಕ್ಷ್ಮಣ ಸೀತೆ ಪಾತ್ರಧಾರಿಗಳು ಈಗಾಗಲೇ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಅಂತ ಅವರು ಆಗಮಿಸಿರುವಂಥದ್ದು. ಇನ್ನು ಬೇರೆ ಬೇರೆ ಭಾಗ, ರಾಜ್ಯದ ಬೇರೆ ಬೇರೆ ಭಾಗಗಳು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕೇರಳ, ಈ ಎಲ್ಲ ಭಾಗಗಳಿಂದಲೂ, ತಮಿಳುನಾಡು, ಕರ್ನಾಟಕ ಎಲ್ಲ ಭಾಗಗಳಿಂದಲೂ ಕೂಡ ರಾಮನ ಭಕ್ತರು ಅಯೋಧ್ಯೆಗೆ ತೆರಳಲೇಬೇಕು ಅಂತ ಕೆಲವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಎಲ್ಲರಿಗೂ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಭದ್ರತೆ ಹೆಚ್ಚಾಗಿದೆ. ಭದ್ರತೆಗೆ ಹಿನ್ನೆಲೆಯಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆದರೆ ಹೌದು, ನಾವು ಹೋಗಬೇಕು, ಅಲ್ಲಿರುವಂಥ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಮಹದಾಸೆ ಇದ್ದೇ ಇರುತ್ತೆ. ಆದರೆ ಭದ್ರತಾ ದೃಷ್ಟಿಯಿಂದ ಎಲ್ಲರಿಗೂ ಅವಕಾಶ ಇಲ್ಲ. ಆದರೆ ಅಯೋಧ್ಯೆಯ ಸುತ್ತ ನೀವು ಅಯೋಧ್ಯೆಯ ಯಾವ ಬೀದಿಗೆ ಹೋದರೂ ಕೂಡ ಹಬ್ಬದ ವಾತಾವರಣ ಇದೆ. ಪ್ರತಿಯೊಂದು ಬೀದಿಯಲ್ಲೂ, ಪ್ರತಿಯೊಂದು ತಿರುವಿನಲ್ಲೂ ರಂಗೋಲಿಗಳನ್ನು ಹಾಕಲಾಗಿದೆ. ಪೂಜಾ ಪುನಸ್ಕಾರಗಳು ನಡೀತಾ ಇದೆ, ಭಜನೆಗಳು ನಡೀತಾ ಇದೆ, ಹೋಮ ಹವನಗಳು ನಡೀತಾ ಇದೆ. ಪ್ರತಿ ಬೀದಿಯಲ್ಲಿಯೂ ಕೂಡ ಎಲ್ಲರೂ ಇದ್ದಾರೆ. ಕಲಾ ತಂಡಗಳಾಗಿರ್ಬೋದು, ರಾಮನ ಭಕ್ತರಾಗಿರಬಹುದು, ಪ್ರತಿಯೊಬ್ಬರೂ ಕೂಡ ಈ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಖುಷಿ, ಎಲ್ಲರಿಗೂ ಏನೋ ಒಂದು ನೆಮ್ಮದಿ. ಈ ದಿನ ಇದೆಯಲ್ಲ, ಇದನ್ನು ಪ್ರತಿಯೊಬ್ಬ ಹಿಂದೂಗಳು ನೆನಪಿಸಿಕೊಳ್ಳಬೇಕು. ಯಾವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಅದು ಹಾಗೇ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಂಭ್ರಮವನ್ನು ದುಪ್ಪಟ್ಟು ಮಾಡ್ತಾ ಇದ್ದಾರೆ. ನೋಡಿ, ಇದು ಒಂದೆರಡು ದಿನಗಳು, ಒಂದೆರಡು ವರ್ಷಗಳ ವಿಚಾರ ಅಲ್ಲ, ಶತಮಾನಗಳ ವನವಾಸ ಇದು. ರಾಮ ಹೇಗೆ ವನವಾಸವನ್ನು ಅನುಭವಿಸಿದ್ನೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ಹಿಂದೂಗಳು ಕೂಡ ವನವಾಸವನ್ನು ಅನುಭವಿಸಿದ್ರು. ರಾಮನನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥದ್ದು ಅದೆಷ್ಟೋ ಹಿಂದೂಗಳ ಮಹದಾಸೆ. ಆದರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂತಂದರೆ ಅದು ರಾಮನೂರಿನಲ್ಲಿ ಜಾತ್ರೆ, ಹಬ್ಬ. ಆ ಜಾತ್ರೆಯಲ್ಲಿ, ಆ ಹಬ್ಬದಲ್ಲಿ ಭಾಗ್ಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟೋ ವರ್ಷಗಳಿಂದ ಹಿಂದೂಗಳು ಕಾದು ಕುಳಿತಿದ್ರು. ನೋಡಿ, ದಶಕಗಳ ಕೋರ್ಟು ಕಟ್ಟಳೆಗಳು ಸಮಾಪ್ತಿಯಾಗಿದೆ. ನವಭಾರತದಲ್ಲಿ ಶುರುವಾದಂಥ ರಾಮಾಯಣ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ಕೊನೆ ಆಗ್ತಾ ಇದೆ. ಸರಾಯು ನದಿ ತೀರದ ಐತಿಹಾಸಿಕ ಪೌರಾಣಿಕ ಪಟ್ಟಣ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ಶ್ರೀರಾಮ ಸಿಂಹಾಸನರೂಢರಾಗ್ತಾ ಇದ್ದಾರೆ. ಈ ಮೂಲಕ ಭಕ್ತರ ಪಾಲಿಗೆ ದರ್ಶನ ಭಾಗ್ಯ ಕಲ್ಪಿಸಲಿದ್ದಾರೆ.
ಈಗಾಗಲೇ ಹಿಂದೂಗಳ ಪವಿತ್ರ ಸ್ಥಳ ಅಂತ ಬಹಳಷ್ಟು ದೇವಸ್ಥಾನಗಳನ್ನು ನಾವು ನೋಡ್ತಾ ಇದ್ದೀವಿ. ತಿರುಪತಿ ತಿಮ್ಮಪ್ಪನನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಸ್ಥಳ ಕೂಡ ಈಗ ಹಿಂದೂಗಳ ಪರಮ ಪವಿತ್ರ ಸ್ಥಳ ಅಂತ ಕರೆಸಿಕೊಳ್ತಾ ಇರುವಂಥದ್ದು. ಹಿಂದೂಗಳು ನಾವು ಜೀವನದಲ್ಲಿ ಒಮ್ಮೆಯಾದರೂ ಇಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರಬೇಕು ಅನ್ನುವಂಥ ಕನಸನ್ನು ಕಾಣುವಂಥ ಸ್ಥಳ ಇದು. ಅಯೋಧ್ಯೆಗೆ ಹೋಗಬೇಕು ಅಂತ ಅಂದರೆ ಅದು ಎಷ್ಟೋ ವರ್ಷಗಳ ಕನಸಾಗಿತ್ತು. ಇದು ಈಗ ನೆರವೇರ್ತಾ ಇರುವಂಥದ್ದು. ಇನ್ನು ಅಯೋಧ್ಯೆಯ ಪ್ರತಿಯೊಂದು ಬೀದಿಯಲ್ಲೂ ಕೂಡ ರಾಮನ ಕಥೆಯನ್ನು ಹೇಳುವಂಥ ಸನ್ನಿವೇಶಗಳು, ಚಿತ್ರಗಳು ಇದೆಲ್ಲದರ ನಿರ್ಮಾಣ ಆಗಿದೆ. ಯಾವ ಬೀದಿ ಬೇಕಿದ್ರೂ ನೋಡಿ ನೀವು, ಎಲ್ಲ ಬೀದಿಗಳಲ್ಲೂ ಕೂಡ ತೋರಣ, ಹೂವಿನ ಸಿಂಗಾರ, ರಂಗೋಲಿ, ಭಜನೆ, ರಾಮನ ಕಥೆಯನ್ನು ಸಾರುವಂಥ ಚಿತ್ರಣ ಎಲ್ಲವೂ ಕೂಡ ಇರುವಂಥದ್ದು. ರಾಮ 100 ಅಂತ ಹೇಳಿದ್ರೆ ಅದು ಕಮ್ಮಿನಾ? ರಾಮ ಈಗಲೂ ಇದ್ದಾನೆ, ಈಗಲೂ ಜೀವಂತ. ಪ್ರತಿಯೊಬ್ಬ ಹಿಂದೂ ಹೃದಯದಲ್ಲೂ ಕೂಡ ರಾಮ ನೆಲೆಸಿದ್ದಾನೆ. ಆ ರಾಮ ನೆಲೆಸಿರೋದು ಹೃದಯದಲ್ಲಿ ಮಾತ್ರ. ಅದೇ ರೀತಿಯಾಗಿ ಈಗ ಅಯೋಧ್ಯೆಗೂ ಕೂಡ ಹೋಗಿ ನಾವು ರಾಮನ ದರ್ಶನ ಮಾಡಿ ಬರಬಹುದು. ಅದು ಬಾಲರಾಮನ ದರ್ಶನ ಅಂತ ಅಂದರೆ ಇನ್ನೂ ಕೂಡ ಖುಷಿಯಾಗುವಂಥದ್ದು. ಆ ಕಾರಣಕ್ಕಾಗಿಯೇ ಬಹು ದಿನಗಳಿಂದಲೂ ಕೂಡ ಈ ತಯಾರಿಗಳು ನಡೀತಾ ಇತ್ತು. ಬಹು ದಿನಗಳಿಂದಲೂ ಕೂಡ ಈ ಸಿದ್ಧತೆ ಆಗ್ತಾ ಇತ್ತು. ಕಳಸ ಹೊರುವಂಥದ್ದಾಗಿರ್ಬೋದು, ಭಜನೆಗಳನ್ನು ಮಾಡೋದಾಗಿರ್ಬೋದು, ನಿತ್ಯ ನಿರಂತರ ರಾಮನ ಭಜನೆ ಆಗಿರಬಹುದು. ರಾಮ ರಾಮ ಅನ್ನೋದನ್ನು ಹೊರತುಪಡಿಸಿ ಕೋಟ್ಯಾಂತರ ಹಿಂದೂಗಳ ಮನಸ್ಸಿನಲ್ಲಿ, ಬಾಯಿಯಲ್ಲಿ ಇನ್ನೇನು ಬರ್ತಾ ಇಲ್ಲ. ರಾಮನ ಜಪ, ರಾಮನ ಭಜನೆ ಅಷ್ಟಕ್ಕೆ ಸೀಮಿತವಾಗಿದೆ. मेरे